morning. Today I am going to explain how to develop a readable story or write a paragraph using the clues given below. But for the 10th standard Kannada medium students, so you have to concentrate first on the clues given below. First, what we should do. ನಾವು ಮೊದಲಿಗೆ ಏನು ಮಾಡಬೇಕು? ಯು ದ ಪೀಪಲ್ ಆಫ್ 10th ಸ್ಟ್ಯಾಂಡರ್ಡ್, ನೀವು ಕನ್ನಡ ಮಾಧ್ಯಮದ 10ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಮೊದಲು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಸ್ ಅನ್ನು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಯು ಹ್ಯಾವ್ ಟು ರೀಡ್ ಕಂಪ್ಲೀಟ್ಲಿ ದ ಕ್ಲೂಸ್ ಗಿವನ್ ಬಿಲೋ and try to understand the lines and the clues, and you will get one concept or one idea or one story, especially based on the clues. ಸೊ ಈ ಕ್ಲೂಸ್ ಅನ್ನ ಓದಿದ ಮೇಲೆ ನಮ್ಗೆ ಒಂದು ಮೈಂಡ್ ನಲ್ಲಿ ಒಂದು ಐಡಿಯಾ ಬರುತ್ತೆ, ಅಥವಾ ಒಂದು ಸ್ಟೋರಿನಾದ್ರೂ ಬರುತ್ತೆ, ಅಥವಾ ಒಂದು ಇನ್ಸಿಡೆಂಟ್ ಬಗ್ಗೆ ಇದೆ, ಯಾವುದ್ರ ಬಗ್ಗೆ ಇದೆ ಅದು ಪ್ಯಾರಾಗ್ರಾಫ್. ಸೊ ಅಬೌಟ್ ವಿಚ್ ಮ್ಯಾಟರ್, ಅಬೌಟ್ ವಿಚ್ ಸಬ್ಜೆಕ್ಟ್, whether it is a moral story, ಇನ್ಸಿಡೆಂಟ್, ಅಬೌಟ್ ಸೈಂಟಿಸ್ಟ್, ಅಬೌಟ್ ಅನಿಮಲ್ಸ್, ಯಾವುದ್ರ ಬಗ್ಗೆ ಇದು ಒಂದು ನಮಗೆ ಒಂದು ಐಡಿಯಾ ಸಿಗುತ್ತೆ. ಆ ಕ್ಲೂಸ್ ಅನ್ನ ಓದಬೇಕು. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಇಲ್ಲೊಂದು ಕ್ಲೂಸ್ ಕೊಟ್ಟಿದ್ದೀನಿ, ನೋಡೋಣ. ಕೆಳಗಡೆ ಡೆವಲಪ್ ಮಾಡಿದ್ದೀನಿ ರೀಡಬಲ್ ಸ್ಟೋರಿ ಅಂತಂದು ನೋಡೋಣ. ಎ ಸಿಲ್ಲಿ ಶಫರ್ಡ್ ಬೈ ರೇರಿಂಗ್ ಶೀಪ್ ಇನ್ woods dash want to check if villagers nearby dash cries wolf wolf dash villagers come to help dash the boy laughs and calls them silly air. This repeats dash villagers decide not to respond anymore dash one day the wolf comes dash the boy cries for help dash no one cares to help dash wolf feasts on sheep moral dash. So using these certain clues, you should develop a readable story or readable paragraph. So this question is reserved for 4 marks. 4 marks question to develop a readable story or to develop readable paragraph. See, so after reading clues, so in our mind we will get one idea or one thought or one concept, maybe that is related to story or incident or about animal or about scientist, whatever it may be. But most of these clues, most of these paragraph, most of the stories, belong to most of the stories, belong to moral stories. ಇವು ಯಾವುದಕ್ಕೆ ಸರ್? ನೀತಿ ಕಥೆಗಳು ಅಂತ ಬರ್ತವೆ, ಇಂಗ್ಲಿಷ್ ನಲ್ಲಿ ಚಿಕ್ಕ ಚಿಕ್ಕ ನೀತಿ ಕಥೆಗಳು ಬರ್ತವೆ. ಸೊ ಅದ್ರ ಬಗ್ಗೆ ಇದೆ. ಇಲ್ಲಿ ನೋಡ್ರಿ ಏನಿದೆ, ಒಬ್ಬ ಶಫರ್ಡ್, ದ ಶಫರ್ಡ್ ಅಂಡ್ ದ ವೂಲ್ಫ್, ಎ ಸಿಲ್ಲಿ ಶಫರ್ಡ್ ಅಂಡ್ ದ ವೂಲ್ಫ್ ಅಂತ ಬರುತ್ತೆ. ಇದು ಒಂದು ಕತೆ ಇದೆ, ಮಾರಲ್ ಕತೆ ಇದೆ, ನೀತಿ ಕತೆ. ಸೊ ಅದನ್ನ ಕ್ಲೂಸ್ ಕೊಟ್ಟಿದ್ದಾರೆ, ನೀವು ಅದನ್ನ ಇಲ್ಲಿ ಬರೆದು ಕಂಪ್ಲೀಟ್ ಮಾಡ್ಬೇಕು. ಬಟ್ ಯು ಕ್ಯಾನ್ ಯೂಸ್ ಸರ್ಟನ್ ವರ್ಡ್ಸ್ ಆಫ್ ಯುವರ್ ಓನ್. ನೀವು ನಿಮ್ಮ ಸ್ವಂತ ಕೆಲವೊಂದು ಶಬ್ದಗಳನ್ನ ನೀವು ಯೂಸ್ ಮಾಡ್ಬೋದಲ್ಲಿ. ಆ ಡ್ಯಾಶ್ ನಲ್ಲಿ ಇವೇ ಪದಗಳನ್ನೇ ಹಾಕ್ಬೇಕಂತ ಏನು ನಿಯಮ ಇಲ್ಲ. ನೀವು ಅದನ್ನ ಸರ್ಟನ್ ವರ್ಡ್ಸ್ ಅನ್ನು ಯೂಸ್ ಮಾಡಿ ಅದನ್ನ ಮೀನಿಂಗ್ಫುಲ್ ಮಾಡಿ. ಎ ಸಿಲ್ಲಿ ಶಫರ್ಡ್ ಬಾಯ್ ರೇರಿಂಗ್ ಶೀಪ್ ಇನ್ ವುಡ್ಸ್. ಒಬ್ಬ ಸಿಲ್ಲಿ ಶಫರ್ಡ್ ಇದ್ದ, ಫೂಲಿಶ್ ಶಫರ್ಡ್ ಇದ್ದ. ಸೊ ಅಲ್ಲಿ ಬಾಯ್, ಶಫರ್ಡ್ ಬಾಯ್, ಹಿ ವಾಸ್ ರೇರಿಂಗ್ ಶೀಪ್ ಇನ್ ದ ವುಡ್ಸ್. ಅವನು ತನ್ನ ಏನಪ್ಪಾ ಅಂತಂದ್ರೆ ಕುರಿಗಳನ್ನ ಅಲ್ಲಿ ಮೇಯಿಸ್ತಾ ಇದ್ದ, ಸಾಕ್ತಾ ಇದ್ದ. ಆ ಒಂದು ಮೇಯಿಸ್ತಾ ಇದ್ದ ಇನ್ ದ ವುಡ್ಸ್, ಆ ಸಣ್ಣದಾದಂತ ಚಿಕ್ಕದಾದಂತ ಒಂದು ಅರಣ್ಯದಲ್ಲಿ. ಇನ್ ದ ವುಡ್ಸ್, ಎ ಸಿಲ್ಲಿ ಶಫರ್ಡ್ ಬಾಯ್ ವಾಸ್ ರೇರಿಂಗ್ ಶೀಪ್ ಇನ್ ದ ವುಡ್ಸ್ ಟು ಚೆಕ್ ವೆದರ್ ದ ವಿಲೇಜರ್ಸ್ ನಿಯರ್ ಬೈ ಆರ್ ನಾಟ್. ಅಲ್ಲಿ ಆ ಕಾಡಿನ ಪಕ್ಕದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ವಿಲೇಜ್ಗಳು, ಹಳ್ಳಿ ಜನರು, ಅವರು ಪಕ್ಕದಲ್ಲಿ ಸಮೀಪ ಅದಾರೋ ಏನಿಲ್ಲೋ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಬಟ್ ಹಿ ಕುಡ್ ಸಿ ಸಮ್ ವಿಲೇಜರ್ಸ್ ನಿಯರ್ ಬೈ. ಸ್ವಲ್ಪ ಸ್ವಲ್ಪ ಸಮೀಪ, ಅಲ್ಲೇ ಹತ್ತಿರದಲ್ಲಿ ಕೆಲವೊಂದಿಷ್ಟು ಹಳ್ಳಿ ಜನರನ್ನ ನೋಡ್ತಾನೆ. he could see some, ಇಲ್ಲಿ ನೋಡ್ಕೋಬೇಕು, if villagers nearby. ಇದನ್ನ ಬೇಸ್ ಇಟ್ಕೊಂಡು ನೀವು ಬರೀರಿ. a silly shepherd boy was rearing sheep in the woods. in the woods he wants to check ಬರೀಬಹುದು, ಅಥವಾ to check whether the villagers are nearby or not. he wants to check
whether you can write it. He wants to check. He wants to check. He wants to check whether the villagers are nearby or not. ಸೊ ಚೆಕ್ ಮಾಡ್ಬೇಕಂತ ಒಂದು ಆಸೆ ಬರುತ್ತೆ. ಇಲ್ಲೇ ಪಕ್ಕದಲ್ಲಿ ಹತ್ತಿರದಲ್ಲಿ ಹಳ್ಳಿ ಜನರು ಅದಾರು ಏನಿಲ್ಲೋ ಆರ್ ನಿಯರ್ ಬೈ ಆರ್, ಬಟ್ ಹಿ ಕುಡ್ ಸಿ ಸಮ್ ವಿಲೇಜರ್ಸ್. ಸ್ವಲ್ಪ ಅಲ್ಲೇ ಹತ್ತಿರದಲ್ಲಿ ಅನತಿ ದೂರದಲ್ಲಿ ಕೆಲವೊಂದಿಷ್ಟು ಜನರು ಕಾಣ್ತಾರೆ ಅವನಿಗೆ ನಿಯರ್ ಬೈ ಆರ್ ನಾಟ್. ಸೊ ಕಾಣ್ತಾರೆ, ಹಿ ಕುಡ್ ಸಿ ಸಮ್ ವಿಲೇಜರ್ಸ್ ನಿಯರ್ ಬೈ ಅಂಡ್ ಹಿ ಬಿಗ್ಯಾನ್ ಟು ಶೌಟ್. ಜೋರಾಗಿ ಚೀರಕ್ಕೆ ಬಿಡ್ತಾನೆ, ಅರ್ಚ್ತಾನೆ, ಒದರ್ತಾನೆ, ಏರು ಧ್ವನಿಯಲ್ಲಿ ಕೂಗ್ತಾನೆ, ಊಲ್ಫ್ 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 ಅಂತ. ಸೊ ಇಲ್ಲಿ ಊಲ್ಫ್ ಅಂದ್ರೆ ತೋಳ, ಊಲ್ಫ್ ಊಲ್ಫ್ ಅಂತ. ದ ವಿಲೇಜರ್ಸ್ ರಶ್ಡ್ ಟು ದ ವುಡ್ಸ್ ಟು ಹೆಲ್ಪ್ ಹಿಮ್. ಆ ಹಳ್ಳಿ ಪಕ್ಕದಲ್ಲಿದ್ದ ಹಳ್ಳಿಯಲ್ಲಿರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಹಳ್ಳಿ ಜನರು ಅವರು ಓಡೋಡಿ ಬರ್ತಾರೆ, ರಶ್ ಬರ್ತಾರೆ, ಓಡೋಡ್ಕೊಂಡು ಬರ್ತಾರೆ ಟು ಹೆಲ್ಪ್ ಹಿಮ್. ಅಂಡ್ ದ ಬಾಯ್ ಈಸ್ ಅಮ್ಯೂಸ್ಡ್. ಅವ್ರಿಗೆ ಅಪಹಾಸ್ಯ ಮಾಡ್ತಾನೆ, ಮಾಕ್ಡ್ ಮಾಡ್ತಾನೆ, ಫನ್ ಮಾಡ್ತಾನೆ, ಲಾಫ್ಸ್ ಔಟ್. ಅವ್ರು ನೋಡಿ ನಗ್ತಾನೆ. ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ಅವ್ರಿಗೆ ನೋ ಸಿಲಿ ಏರ್, ಓ ನೀವೆಲ್ಲ ವಿಲೇಜ್ ಪೀಪಲ್ ಎಷ್ಟು ಸಿಲ್ಲಿ ಇದ್ರಿ, ನಾನು ಬರೀ ಅಷ್ಟು ಕೂಗಿದ ತಕ್ಷಣ ಬಂದ್ಬಿಟ್ರಿ, ಸೊ ಸಿಲ್ಲಿ ಏರ್ ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ರಿಪೀಟ್ ಮಾಡ್ತಾನೆ. ಹಿ ರಿಪೀಟ್ಸ್ ದ ಸೇಮ್ ಅಗೇನ್, ಹಿ ರಿಪೀಟ್ಸ್ ದಟ್ ಒನ್ ಸೇಮ್ ಅಗೇನ್, ಸೇಮ್ ಅಗೇನ್ ಅಗೇನ್ ಅಂಡ್ ಅಗೇನ್. ದ ವಿಲೇಜರ್ಸ್ ಅಗೇನ್ ಕೇಮ್ ಬ್ಯಾಕ್. ಸೊ ಅಗೇನ್ ಹಿ ಅಮ್ಯೂಸ್ಡ್ ದೆಮ್, ಮೇಡ್ ಫನ್ ದೆಮ್. ಹಂಗೆ ಮಾಡ್ತಾನೆ. ಕೊನೆಗೆ ಏನಪ್ಪಾ ಅಂತಂದ್ರೆ ವಿಲೇಜರ್ಸ್, ಹಳ್ಳಿ ಜನರು, ದ ವಿಲೇಜರ್ಸ್ ಫೈನಲಿ ಡಿಸೈಡ್ ನಾಟ್ ಟು ರೆಸ್ಪಾಂಡ್ ಹಿಸ್ ಕಾಲ್. ಕೊನೆಗೆ ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ, ಇಲ್ಲ ಅವ್ನು ಎಷ್ಟೇ ಕರೆದ್ರು ಕೂಡ, ಶಫರ್ಡ್ ಕರೆದ್ರು ಕೂಡ ನಾವು ರೆಸ್ಪಾಂಡ್ ಮಾಡೋದು ಬೇಡ ಅಂತ ಒಂದು ನಿರ್ಧಾರ ಮಾಡ್ಕೊಂತಾರೆ. ಸೊ ಡಿಸೈಡ್ಸ್ ನಾಟ್ ಟು ರೆಸ್ಪಾಂಡ್ ಎನಿಮೋರ್ ಹಿಸ್ ಕಾಲ್ ಆಸ್ ಹಿ ವಾಸ್ ಪ್ಲೇಯಿಂಗ್ ಟ್ರಾಂಟ್ ಆನ್ ದಮ್. ಅವ್ರ ಮೇಲೆ ಟ್ರಾಂಟ್ ಮಾಡ್ತಾನೆ, ಒಂಥರ ಅಪಹಾಸ್ಯ ಮಾಡೋದು, ಕಿಡಿಗೇಡಿತನ ಮಾಡೋದು, ನಗಿಚೇಟಿ ಮಾಡೋದು. ಸೊ ಅಂಥವೆಲ್ಲ ಯೂಸ್ ಮಾಡ್ತಿರ್ತಾರ. ಸೊ ಅವ್ರಿಗೆ ಅದು ಲೈಕ್ ಆಗಲ್ಲ. ವಿಲೇಜರ್ಸ್ ಐ ಮೀನ್ ಡೋಂಟ್ ಲೈಕ್ ದಟ್ ಈಸ್ ಟ್ರಾಂಟ್ ಆರ್ ಫನ್ ಆರ್ ಅಮ್ಯೂಸ್. ಸೊ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಒನ್ ಡೇ the wolf really, I mean, comes to the woods and attacks on the sheep, attacks the sheep. ನಿಜವಾಗ್ಲೂ ಬಂದ್ಬಿಡುತ್ತೆ ಅದು. ಒನ್ ಡೇ ಬಂದ್ಬಿಡ್ತೈತೆ. ಸೊ wolf ಬರುತ್ತೆ, wolf comes and at that moment attacks the sheep. The boy cries for help, but this time boy cries, shouts for help, wolf 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 wolf, come and help me, come and help me. So he shouts, he cries a lot, but no one responds. But villagers, yes, they do not respond to his cry or shouts. The wolf as well as feasts on the sheep, kills and devoured, eats many young sheep. Thus shepherd lost sheep. But what is the moral through this readable story, developer story? ಇಲ್ಲಿ ನಮ್ಗೆ ಒಂದು ನೀತಿ ಗೊತ್ತಾಗುತ್ತೆ ಈ ಒಂದು ಕಥೆಯ ಮೂಲಕ. ಏನಂದ್ರೆ, ಲೈಫ್ ಈಸ್ ಆಲ್ವೇಸ್ ಫನ್ ಎನಿಮೋರ್. ಲೈಫ್ ಈಸ್ ನಾಟ್ ಆಲ್ವೇಸ್ ಫನ್. ಜೀವನ ಒಂದು ಆಟ ಆಡೋದು ವಸ್ತು ಅಲ್ಲ. ಅಲ್ಲಿ ನಾವು ಇನ್ನೊಬ್ಬರ ಜೀವನ ಜೊತೆ ನಾವು ಆಟನೂ ಆಡಬಾರ್ದು, ಅವ್ರಿಗೆ ನಾವು ಫನ್ ಮಾಡಬಾರ್ದು. ಎಸ್, ಲೈಫ್ ಈಸ್ ನಾಟ್ ಆಲ್ವೇಸ್ ಫನ್ ಎನಿಮೋರ್ ಅಂತ ಹೇಳ್ತಾನೆ. ಸೊ ಇದನ್ನು ನಾವು ನೀತಿ ಕೊಡಬೇಕಾಗುತ್ತೆ. ಈ ನೀತಿ ಇದು ಮಾರಲ್ ಅಂದರೆ ನೀತಿ. ಇದನ್ನು ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ, ಹಾಫ್ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಡೆವಲಪ್ ದಿಸ್ ಸ್ಟೋರಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್, ದಿಸ್ ಈಸ್ ದ ಕ್ವಶನ್. ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೀವು 10th ಸ್ಟ್ಯಾಂಡರ್ಡ್ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಹೆಚ್ಚಾನೆಚ್ಚು ಏನಪ್ಪ ಅಂತಂದರೆ ಮಾರಲ್ ಸ್ಟೋರೀಸ್ ಅಂತ ಬುಕ್ಸ್ ಸಿಗುತ್ತೆ. ಸೊ ಆ ಪುಸ್ತಕ ಸಿಕ್ಕರೆ ತಗೊಳ್ರಿ. ಇಲ್ಲ ಅಂತಂದರೆ ನಾನಾದರೂ ಬರೆದದನ್ನು ನಿಮಗೆ ಹಾಕ್ತೀನಿ, ನಾನು ಅದನ್ನು ನಿಮ್ಮ ಇದಕ್ಕೆ ಹಾಕ್ಕೊಡ್ತೀನಿ, ಕಳಿಸ್ತೀನಿ ನಾನು ಅದನ್ನು ಗ್ರೂಪಿಗೆ ಅಥವಾ ನಿಮ್ಮ ವಾಟ್ಸಪ್ ನಂಬರಿಗೆ. ಸೊ ನೀವು ಈ ರೀತಿ ನೀವು ಡೆವಲಪ್ ಮಾಡಿಕೊಡ್ರಿ. ಬಟ್ ಯೂಸಿಂಗ್ ದೀಸ್ ಕ್ಲೂಸ್. ಇಲ್ಲಿ ಗ್ಯಾಪ್ ಏನಿರುತ್ತಲ್ಲ, ನೀವು ಒಂದೇ ವರ್ಡ್ ಆದರೂ ಯೂಸ್ ಮಾಡ್ಬೋದು, ಒಂದು ಸೆಂಟೆನ್ಸ್ ಆದರೂ ಯೂಸ್ ಮಾಡ್ಬೋದು, ಅಥವಾ 2-3 ಶಬ್ದಗಳನ್ನಾದರೂ ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ 1 or 2 sentences or words, but that paragraph should be meaningful. That story should be meaningful. ಅದು ಕತೆ ಹೆಂಗಿರ್ಬೇಕಂದ್ರೆ ಮೀನಿಂಗ್ಫುಲ್ ಆಗಿರ್ಬೇಕು, ಬಟ್ ರೀಡೇಬಲ್ ಆಗಿರ್ಬೇಕು. ಸೊ ದಟ್ ಈಸ್ ದ ಕ್ವಶನ್. ಸೊ ಅದನ್ನ ಈ ರೀತಿ ಮಾಡ್ಕೊಡ್ರಿ. ಸರ್ಟನ್ ವರ್ಡ್ಸ್ ಯೂಸ್ ಮಾಡ್ರಿ ನೀವು ಇಲ್ಲಿ.
ಸೊ ಫಸ್ಟ್ ರೀಡಿಂಗ್ ಮಾಡ್ಕೊಡ್ರಿ, ಮೈಂಡ್ನಲ್ಲಿ ಒಂದು ಯಾವ್ದು ಕತೆ ಇದೆ ಅನ್ನೋದು ಗೊತ್ತಾಗುತ್ತೆ, ಆ ಕಥೆಯನ್ನ ಬರ್ಕೊಂತ ಹೋಗ್ರಿ. ಉದಾಹರಣೆಗೆ ರ್ಯಾಬಿಟ್ ಬರುತ್ತೆ, ರ್ಯಾಬಿಟ್ ಅಂಡ್ ಟಾರ್ಟೈಸ್ ಕತೆ ಗೊತ್ತಿರ್ಬೋದು, ಕಾಂಪಿಟೇಷನ್ ಇದು, ಅದನ್ನೊಂದು ನೋಡ್ಕೊಡ್ರಿ. ಇದು ಶಫರ್ಡ್ ಮತ್ತೆ ಉಲ್ಫ್ ಒಂದು ಕತೆ ನೋಡ್ಕೊಡ್ರಿ. ಅಂಡ್ ಥರ್ಸ್ಟಿ ಕ್ರೋ ಅಂಡ್ ವಾಟರ್ ಅಂತ ಬರುತ್ತೆ, ನೀರಡಿಕೆ ಮಾಡಿದಂತ ಒಂದು ಕಾಗೆ ಮತ್ತು ನೀರು, ಅದನ್ನ ಪುಟಿಂಗ್ ಸಮ್ ಬಬಲ್ಸ್ ಇನ್ ಟು ದ as well as water, when water comes up as drank the water and flew away successfully, ಅದನ್ನೊಂದು ನೋಡ್ಕೊಡ್ರಿ. ಅಂಡ್ ಯೂನಿಟಿ ಈಸ್ ಸ್ಟ್ರೆಂತ್, ಅದು ಪ್ಯಾರಟ್ಸ್ ಡೋಸ್ ಒಂದು ಬರುತ್ತೆ, ಡೋಸ್ ಹಂಟರ್, ಅದನ್ನ ನೋಡ್ಕೊಡ್ರಿ. ಅಂಡ್ ಹೆನ್ ಅಂಡ್ ಸಾರಿ ಅ ಫಾರ್ಮರ್ ಅಂಡ್ ದ ಗೋಲ್ಡನ್ ಎಗ್ ಅಂತ ಬರುತ್ತೆ, ಅದನ್ನ ನೋಡ್ಕೊಡ್ರಿ. ಸೊ ಈ ರೀತಿ ಹಲವಾರು ನೀತಿ ಕಥೆಗಳು ಇರ್ತವೆ, ಆ ನೀತಿ ಕಥೆಗಳನ್ನು ಸ್ವಲ್ಪ ಓದ್ಕೊಡ್ರಿ. ಸೊ ನಾನು ಕಳಿಸಿರ್ತೀನಿ ಅದನ್ನ.